ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರು ಏನೇನು ಕೊಡುಗೆಯನ್ನು ಕೊಟ್ಟರು ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿ, ಸಮಾಜಶಾಸ್ತ್ರವನ್ನು ಉಗಮ ಮಾಡಲಿಕ್ಕೆ ಹಾಗೂ ನಿರಂತರವಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ಓದಲಿಕ್ಕೆ ಪಾಶ್ಚಾತ್ಯ ಸಾಮಾಜಿಕ ಚಿಂತಕರು ಅಂದರೆ ವಿದೇಶಿ ಸಾಮಾಜಿಕ ಚಿಂತಕರು ಏನು ಕೊಡುಗೆಯನ್ನು, ಪಾಶ್ಚಿಮಾತ್ಯ ದೇಶದ ಸಾಮಾಜಿಕ ಚಿಂತಕರು ಏನು ಕೊಡುಗೆಯನ್ನು ಕೊಟ್ಟರು, ಅದರಲ್ಲಿ ಸಂಸ್ಥಾಪಕ ಪಿತಾಮಹನಾಗಿ ಅಗಸ್ತಾನ್ ಏನು ಕೊಡುಗೆಯನ್ನು ನೀಡಿದರು. ಸಮಾಜಶಾಸ್ತ್ರವನ್ನು ವಸ್ತುನಿಷ್ಠವಾದ ಅಧ್ಯಯನವನ್ನು ಮಾಡುವ ಮೂಲಕ ಅದನ್ನು ಒಂದು ವಿಜ್ಞಾನಗಳ ಸಾಲಲ್ಲಿ ಸೇರಿಸಬೇಕು ಅಂತಕ್ಕಂಥ ಪ್ರಯತ್ನ ಇದೆ. ಆ ವಿಚಾರವನ್ನು ಅಧ್ಯಯನ ಮಾಡಿ. ಇನ್ನು ಆಲ್ಬರ್ಟ್ ಸ್ಪೆನ್ಸರ್ ಜೀವ ವಿಕಾಸ ಸಿದ್ಧಾಂತದ ಚಾರ್ಲ್ಸ್ ಡಾರ್ವಿನ್ನಿಂದ ಪ್ರಭಾವಿತನಾಗಿ ಜೈವಿಕ ಸಾದೃಶ್ಯ ಸಿದ್ಧಾಂತ ಅಂತಕ್ಕಂಥ ವಿಚಾರವನ್ನು ಕುರಿತು ಅವರು ತಿಳಿಸ್ತಕ್ಕಂಥ ಅಂಶವನ್ನು ಅಧ್ಯಯನವನ್ನು ಮಾಡಿದರು. ಎಮಿಲಿ ಡರ್ಕೈಮ್ ಹೋಲಿಕೆಯ ವಿಧಾನ ಅಥವಾ ಕಂಪ್ಯಾರಿಟಿವ್ ಮೆಥಡ್, ತುಲನಾತ್ಮಕ ವಿಧಾನ, ಈ ವಿಧಾನದ ಮೂಲಕ ವ್ಯಕ್ತಿಯನ್ನು, ಸಮಾಜವನ್ನು, ಸಮುದಾಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ವ್ಯಕ್ತಿಯ ವರ್ತನೆಯನ್ನು ಅವನ ವೈಯಕ್ತಿಕ ನೆಲೆಯಲ್ಲಿ ಅರ್ಥ ಮಾಡ್ಕೋಬಾರ್ದು, ಹೆಂಗೆ ಅರ್ಥ ಮಾಡ್ಕೋಬೇಕು, ಅವನ ಸಾಮಾಜಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಅಧ್ಯಯನವನ್ನು ಮಾಡಿ. ಅದೇ ರೀತಿ ಆತ್ಮಹತ್ಯೆ ಯಾಕೆ ಆಗ್ತದೆ, ಅದರ ಕಾರಣ ಏನು, ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿ. ಮುಂದೆ ಕಾರ್ಲ್ ಮಾರ್ಕ್ಸ್ ಆರ್ಥಿಕತೆ ಅಂತಕ್ಕಂಥದ್ದು ಸಮಾಜದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಅಂಶ. ಹಣಕಾಸಿನ ಹೊರತು, ಆರ್ಥಿಕತೆಯ ಹೊರತು, ಅಂದರೆ ಈ ಐತಿಹಾಸಿಕ ಸಾಮಾಜಿಕ ಎಲ್ಲ ಘಟನಾವಳಿಗಳ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದ್ರೆ, ಇದುವರೆಗೂ ನಡೆದಿರ್ತಕ್ಕಂಥ ಸಮಾಜದ ಎಲ್ಲ ಐತಿಹಾಸಿಕ ಹಿನ್ನೆಲೆಯನ್ನು ಗಮನಿಸಿದ್ರೆ ಅದರಲ್ಲಿ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಘರ್ಷಣೆಯೇ ನಡೆದಿದೆ. ಅಂದರೆ ಎಲ್ಲಿ ಶ್ರಮಿಕ ವರ್ಗ ಇರುತ್ತೆ ಆ ಶ್ರಮಿಕ ವರ್ಗದಿಂದ ಹೊಸ ಸಮಾಜ ಸೃಷ್ಟಿಯಾಗುತ್ತೆ. ಅಂದರೆ ದುಡಿತಕ್ಕಂಥ ವರ್ಗ, ದುಡಿಮೆ ಮಾಡ್ತಕ್ಕಂಥ ವರ್ಗ ಎಲ್ಲಿರುತ್ತೆ ಅಲ್ಲಿ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತಾರೆ ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡಿದ್ವಿ. ವರ್ಗ ಸಂಘರ್ಷ ಸಿದ್ಧಾಂತ, ಕ್ಲಾಸ್ ಕಾನ್ಫ್ಲಿಕ್ಟ್ ಥಿಯರಿ ಅಂತಕ್ಕಂಥದ್ರ ಮೂಲಕ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮ ವಿಚಾರಗಳನ್ನು, ತಮ್ಮ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಕೊನೆಯದಾಗಿ ಮ್ಯಾಕ್ಸ್ ವೆಬರ್ ಅವರು ತಮ್ಮ ಸಿದ್ಧಾಂತ, ತಮ್ಮ ಚಿಂತನೆ ಏನಿದೆ, ಬ್ಯೂರೋಕ್ರಾಟ್ಸ್ ಆಡಳಿತಾಧಿಕಾರಿಗಳು ಅಥವಾ ಅಧಿಕಾರಿ ನೌಕರಶಾಹಿಯ ಚಿಂತನೆಗಳಂತಕ್ಕಂಥದ್ದು ಏನಿದೆ, ಸೋಷಿಯಲ್ ಫ್ಯಾಕ್ಟ್ಸ್ ಅಂತಕ್ಕಂಥದ್ದು ಏನಿದೆ, ಈ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ. ಈಗ ಮುಂದುವರಿತಾ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಭಾರತೀಯ ಸಾಮಾಜಿಕ ಚಿಂತಕರು ಏನು ಕೊಡುಗೆಯನ್ನು ಕೊಟ್ಟರು. ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಭಾರತೀಯ ಸಾಮಾಜಿಕ ಚಿಂತಕರು ಏನು ಕೊಡುಗೆಯನ್ನು ಕೊಟ್ಟರು. ಸುಮಾರು 16 ಜನ ಸಮಾಜಶಾಸ್ತ್ರಜ್ಞರು ಭಾರತೀಯ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಆದರೆ ಇಲ್ಲಿ ಪ್ರಥಮ PUC ಅಧ್ಯಯನಕ್ಕೆ 4 ಪ್ರಮುಖ ಸಮಾಜಶಾಸ್ತ್ರಜ್ಞರ ಕೊಡುಗೆಯನ್ನು ಮಾತ್ರ ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದು. ಮೊದಲನೇದಾಗಿ ಡಾಕ್ಟರ್ GS ಗುರಿಯೆ, ಗೋವಿಂದ ಸದಾಶಿವ ಗುರಿಯೆ, ನಂತರ MN ಶ್ರೀನಿವಾಸ್, ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್, ಅದೇ ರೀತಿ ಇರಾವತಿ ಕರ್ವೆ, ಅದೇ ರೀತಿ AR ದೇಸಾಯಿ. ಈ 4 ಪ್ರಮುಖ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳನ್ನು ನಮ್ಮ ಪ್ರಥಮ PUC ಅಧ್ಯಯನಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಕಾಣಬಹುದು. ಈಗ ಭಾರತೀಯ ಸಮಾಜಶಾಸ್ತ್ರಜ್ಞ ಅಥವಾ ಭಾರತದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಹೇಗೆ ಆರಂಭ ಆಯಿತು ಅಂತಕ್ಕಂಥ ವಿಚಾರವನ್ನು ಅಧ್ಯಯನ ಮಾಡೋದಾದ್ರೆ 1914ನೇ ಇಸ್ವಿ ಸಮಾಜಶಾಸ್ತ್ರಕ್ಕೆ ಭಾರತೀಯ ಸಮಾಜಶಾಸ್ತ್ರಜ್ಞರ ಕೊಡುಗೆಗಳು. ಸಮಾಜಶಾಸ್ತ್ರಕ್ಕೆ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥವರು ಏನು ಕೊಡುಗೆಯನ್ನು ನೀಡಿದರು. 1914ನೇ ಇಸ್ವಿನಲ್ಲಿ 1914ನೇ ಇಸ್ವಿನಲ್ಲಿ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಒಂದು ಭಾಗವಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಆರಂಭವಾಯಿತು. ಇದು ಮೊದಲ ಹೆಜ್ಜೆ. ವಿದ್ಯಾರ್ಥಿಗಳೇ, ನಮ್ಮ
ದೇಶದಲ್ಲಿ ಅಂದರೆ ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಶಾಖೆ ಯಾವಾಗ ಆರಂಭ ಆಯಿತು, ಹೆಂಗೆ ಆರಂಭ ಆಯಿತು ಅಂತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡ್ತಾ ಹೋದರೆ 1914ನೇ ಇಸ್ವಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಒಂದು ಭಾಗವಾಗಿ ಸಮಾಜಶಾಸ್ತ್ರವನ್ನು ಆರಂಭವನ್ನು ಮಾಡಿದರು. ಅದಕ್ಕೂ ಮುಂಚೆ ಭಾರತ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸೋಶಿಯಾಲಜಿ ಅಂತಕ್ಕಂಥ ಸಬ್ಜೆಕ್ಟ್ ಇರಲಿಲ್ಲ, ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ವಿಷಯ ಇರಲಿಲ್ಲ. ವಿದೇಶಗಳಲ್ಲಿ ಇತ್ತು, ಬೇರೆ ದೇಶಗಳಲ್ಲಿ ಇತ್ತು. ಆದರೆ 1914ನೇ ಇಸ್ವಿ ನಂತರ ಭಾರತ ದೇಶದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ, ಮುಂಬೈ ಯೂನಿವರ್ಸಿಟಿನಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅರ್ಥಶಾಸ್ತ್ರ ವಿಭಾಗದ ಒಂದು ಉಪವಿಭಾಗವಾಗಿ ಸಮಾಜಶಾಸ್ತ್ರವನ್ನು ಆರಂಭವನ್ನು ಮಾಡಿದರು. ಇನ್ನು ನಂತರ 1919ರಲ್ಲಿ ಪೆಟ್ರಿಕ್ ಗೆಡೆಸ್ ಅಂತಕ್ಕಂತಹ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ 1919ನೇ ಇಸ್ವಿಯಲ್ಲಿ ಪೆಟ್ರಿಕ್ ಗೆಡೆಸ್ ಅಂತಕ್ಕಂತಹ ಒಬ್ಬ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ ಅಥವಾ ನಗರ ನಿಯೋಜಕ ಅಂತ ಕರೆಯುವರು. ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ, ಸೋಷಿಯಲ್ ಜಿಯಾಲಜಿಸ್ಟ್, ಅದರ ಜೊತೆಗೆ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ ಅಥವಾ ನಗರ ನೀತಿ ನಿಯೋಜಕರಾಗಿರ್ತಕ್ಕಂಥ ಪೆಟ್ರಿಕ್ ಗೆಡೆಸ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮ ಬಾರಿಗೆ, ಇವರು ಕೂಡ ವಿದೇಶದವರು, ಭಾರತೀಯರಲ್ಲ, ಇವರು ಕೂಡ ವಿದೇಶದವರು, ಬ್ರಿಟಿಷ್ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ ಇವರು ಭಾರತೀಯರಲ್ಲ, ಇವರ ನೇತೃತ್ವದಲ್ಲಿ 1919ನೇ ಇಸ್ವಿಯಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂತಹ ಒಂದು ಸ್ವತಂತ್ರ ಅಧ್ಯಯನ ಶಾಖೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಆರಂಭ ಆಯಿತು. 1919ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞರಾಗಿರ್ತಕ್ಕಂತಹ ಪೆಟ್ರಿಕ್ ಗೆಡೆಸ್ ಅಂತಕ್ಕಂತಹ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞರ ನೇತೃತ್ವದಲ್ಲಿ ಭಾರತ ದೇಶದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಶಾಖೆ ಆರಂಭ ಆಯಿತು. ಆದರೆ ಈ ಶಾಖೆಯ ಮುಖ್ಯಸ್ಥರಾಗಿ ಕೆಲಸ ಮಾಡಿರ್ತಕ್ಕಂತಹ ಅಥವಾ ಇದರ ನೇತೃತ್ವ ವಹಿಸಿರ್ತಕ್ಕಂತಹ ಪೆಟ್ರಿಕ್ ಗೆಡೆಸ್ ಅಂತಕ್ಕಂಥವರು ಭಾರತೀಯರಲ್ಲ. ಆ ನಂತರ 1924ರಲ್ಲಿ G.S. ಗುರ್ಯೆ ಅವರು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಮೊದಲ ಭಾರತೀಯ ಶಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಸ್ವಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಒಂದು ಉಪವಿಭಾಗವಾಗಿ, ಒಂದು ಬ್ರಾಂಚ್ ಆಗಿ ಸಮಾಜಶಾಸ್ತ್ರವನ್ನು ಭಾರತ ದೇಶದಲ್ಲಿ ಆರಂಭವನ್ನು ಮಾಡಿದರು. 1919ನೇ ಇಸ್ವಿಯಲ್ಲಿ ಪೆಟ್ರಿಕ್ ಗೆಡೆಸ್ ಅಂತಕ್ಕಂತಹ ಒಬ್ಬ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞ, ಬ್ರಿಟಿಷ್ ಸಾಮಾಜಿಕ ಭೂಗೋಳಶಾಸ್ತ್ರಜ್ಞರ ನೇತೃತ್ವದಲ್ಲಿ ಒಂದು ಸ್ವತಂತ್ರ ಅಧ್ಯಯನ ಶಾಖೆಯಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಆರಂಭ ಆಯಿತು. ನಂತರ ಅವರು ಶಿಷ್ಯರಾಗಿರ್ತಕ್ಕಂತಹ 1924ರಲ್ಲಿ G.S. ಗುರ್ಯೆ ಅವರು ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ಮೊದಲ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಡಾಕ್ಟರ್ G.S. ಗುರ್ಯೆ ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವರಿಗಿಂತ ಮುಂಚೆ ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂತಹ ಅಧ್ಯಯನ
ಹಾಗಾಗಿ ಅವರನ್ನ ನಾವು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆಯಲಿಕ್ಕೆ ಬರಲ್ಲ. ಆದರೆ ನಂತರದಲ್ಲಿ 1924ರಲ್ಲಿ ಗೋವಿಂದ ಸದಾಶಿವ ಗುರಿಯರವರು ಮುಂಬೈ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗಾಗಿ ಅವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಅವರಲ್ಲದೆ ಇನ್ನೂ ಕೂಡ ಸಮಾಜಶಾಸ್ತ್ರವನ್ನ ಅಭಿವೃದ್ಧಿಯನ್ನಗೊಳಿಸಲಿಕ್ಕೆ ಆ ನಂತರದಲ್ಲಿ 1924 ನಂತರ ದೇಶದಾದ್ಯಂತ ಎಲ್ಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ಹಂತದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಶಾಖೆ ಆರಂಭ ಆಯಿತು. ಎಲ್ಲ ಕಡೆ ಬೋಧಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಯನ್ನ ಕಾಣ್ತದೆ. ಈ ಬೆಳವಣಿಗೆಗೆ ಹಲವಾರು ಸಮಾಜಶಾಸ್ತ್ರಜ್ಞರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಪ್ಪ ಅಂತ ಹೇಳಿದ್ರೆ ರಾಧಾಕಮಲ್ ಮುಖರ್ಜಿ ಅವರು, BK ಸರ್ಕಾರ್ ಅವರು, DP ಮುಖರ್ಜಿನವರು, DN ಮಜುಮ್ದಾರ್ ಅವರು, GS ಗುರಿಯರವರು, ಇರಾವತಿ ಕರ್ವೇರವರು, KM ಕಪಾಡಿಯಾ ಇವರುಗಳನ್ನ ಹೆಸರಿಸಬಹುದು. ಇವರೆಲ್ಲ ಸಮಾಜಶಾಸ್ತ್ರಜ್ಞರು ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಅಧ್ಯಯನ ಶಾಖೆ ಒಂದು ಉತ್ತುಂಗ ಶಿಖರವನ್ನ ಏರಲಿಕ್ಕೆ, ತನ್ನದೇ ಆಗಿರತಕ್ಕಂತಹ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಇವರೆಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ಸ್ ಅನ್ನ, ಇವರೆಲ್ಲರೂ ಕೂಡ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಇದರಲ್ಲಿ ಮೊದಲನೆಯದಾಗಿ ಡಾಕ್ಟರ್ GS ಗುರಿಯರವರ ಕುರಿತು ಈಗ ಅಧ್ಯಯನವನ್ನು ಮಾಡೋಣ. ಡಾಕ್ಟರ್ GS ಗುರಿಯರವರನ್ನು ಕುರಿತು ಈಗ ಅಧ್ಯಯನವನ್ನು ಮಾಡೋಣ. ಇವರೆಲ್ಲರೂ ಕೂಡ AR ದೇಸಾಯಿ ಅವರಾಗಿರ್ಬೋದು, ಇರಾವತಿ ಕರ್ವೇರ ಆಗಿರ್ಬೋದು, MN ಶ್ರೀನಿವಾಸ್ ಆಗಿರ್ಬೋದು, SC ದುನಿಯಾ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ MS ರಾವ್ ಅವರಾಗಿರ್ಬೋದು, AR ದೇಸಾಯಿ, ಇವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅದರ ಜೊತೆಗೆ ಸಮಾಜಶಾಸ್ತ್ರವನ್ನ ಒಂದು ಮುಂಚೂಣಿ ಅಧ್ಯಯನ ವಿಭಾಗವಾಗಿ ಮುಂದುವರಿಸಬೇಕು. ಇತರ ಸಮಾಜ ವಿಜ್ಞಾನಗಳು ಅಥವಾ ಇತರ ಅಧ್ಯಯನ ಶಾಖೆಗಳು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿದವೋ ಅದೇ ಘಟ್ಟವನ್ನ ಇವು ಕೂಡ ತಲುಪಬೇಕು, ಸಮಾಜಶಾಸ್ತ್ರ ಕೂಡ ತಲುಪಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ, ಶೋಧನೆಯನ್ನು ಮಾಡಿ, ಮಾಹಿತಿಯನ್ನು ಸಂಗ್ರಹಿಸಿ ಅದರ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನ ಕಾಣಬಹುದು. ಮೊದಲನೇದಾಗಿ GS ಗುರಿಯೆ. GS ಗುರಿಯೆ, ಗೋವಿಂದ ಸದಾಶಿವ ಗುರಿಯೆ ಅಂತ ಹೇಳ್ತಾರೆ. ಇವರು ಮಹಾರಾಷ್ಟ್ರದ ಸಲ್ವಾನ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ, ಮಹಾರಾಷ್ಟ್ರದ ಮಲ್ವಾನ್ ರತ್ನಗಿರಿ ಎಂಬಲ್ಲಿ 1893ರಲ್ಲಿ ಜನಿಸ್ತಾರೆ. 1893ರಲ್ಲಿ ಜನನಾಗುತ್ತೆ. ಇವರು ಆರಂಭದ ಶಿಕ್ಷಣವನ್ನ ಅಲ್ಲೇ ಮಹಾರಾಷ್ಟ್ರದಲ್ಲೇ ಪಡ್ಕೊಂಡು ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ತಮ್ಮ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಿ ಪ್ರತಿಭಾವಂತರಾಗಿರ್ತಕ್ಕಂತಹ ಇವರು ವಿದೇಶಕ್ಕೆ ಇಂಗ್ಲೆಂಡ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. GS ಗುರಿಯರವರು 1893ರಲ್ಲಿ ಮಹಾರಾಷ್ಟ್ರದ ಮಲ್ವಾನ್ ರತ್ನಗಿರಿ ಅಂತಕ್ಕಂಥ ಪ್ರದೇಶದಲ್ಲಿ ಜನಿಸ್ತಾರೆ. ಕಾಲೇಜು ಶಿಕ್ಷಣವನ್ನ ಆಂಗ್ಲ ಮಾಧ್ಯಮದಲ್ಲಿ ಮುಂಬೈನಲ್ಲೇ ಮುಕ್ತಾಯಗೊಳಿಸಿ ನಂತರ ಉನ್ನತ ಶಿಕ್ಷಣಕ್ಕೆ ಸ್ವರ್ಣ ಪದಕದೊಂದಿಗೆ ಉತ್ತೀರ್ಣರಾಗಿರ್ತಕ್ಕಂಥ GS ಗುರಿಯರವರು ಉನ್ನತ ಶಿಕ್ಷಣಕ್ಕೆ ಇಂಗ್ಲೆಂಡ್ಗೆ ತೆರಳುತ್ತಾರೆ. ಇಂಗ್ಲೆಂಡ್ಗೆ ತೆರಳಿ ಅಲ್ಲಿ LT ಹಬೌಸ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರ ನೇತೃತ್ವದಲ್ಲಿ ಸಮಾಜಶಾಸ್ತ್ರವನ್ನ ಅಧ್ಯಯನವನ್ನು ಮಾಡ್ತಾರೆ. ಅದೇ ರೀತಿ ಮುಂದುವರಿತಾ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ರಿವಾರ್ಸ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರ ಮಾರ್ಗದರ್ಶನದಲ್ಲೂ ಕೂಡ ಸೋಶಿಯಾಲಜಿಯನ್ನು ಸ್ಟಡಿ ಮಾಡ್ತಾರೆ. ಆದರೆ ಅವರು ತೀರಿದ ನಂತರ AC ಹೆಡೆನ್ ಅಂತಕ್ಕಂಥ ಮಾರ್ಗದರ್ಶನದಲ್ಲಿ ಇವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸತಕ್ಕಂಥದ್ದನ್ನ ಕಾಣಬಹುದು. ಅರ್ಥ ಮಾಡ್ಕೊಂಡ್ರಿ. GS ಗುರಿಯರವರು ಮಹಾರಾಷ್ಟ್ರದ ಮಲ್ವಾನ್ ರತ್ನಗಿರಿ ಅಂತಕ್ಕಂಥ ಪ್ರದೇಶದಲ್ಲಿ ಜನಿಸಿ ಅಲ್ಲೇ ಪ್ರಾಥಮಿಕ, ಪ್ರೌಢ, ಉನ್ನತ ಶಿಕ್ಷಣವನ್ನು ಅಂದರೆ ಮಹಾರಾಷ್ಟ್ರದಲ್ಲೇ ತಮ್ಮ ಶಿಕ್ಷಣವನ್ನು ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ಗೆ ತೆರಳುತ್ತಾರೆ. ಇಂಗ್ಲೆಂಡ್ನಲ್ಲಿ LT ಹಬೌಸ್ ಅಂತಕ್ಕಂಥ ಮಾರ್ಗದರ್ಶನದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಮುಂದುವರಿತಾ ರಿವರ್ಸ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕ, ಸಮಾಜಶಾಸ್ತ್ರಜ್ಞರ ಮಾರ್ಗದರ್ಶನದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಅವರ ನಿಧನದ ನಂತರ ಹೆಡೆನ್ ಅಂತಕ್ಕಂಥ ಮಾರ್ಗದರ್ಶನದಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿ ವಾಪಸ್ ಮತ್ತೆ ಭಾರತ ದೇಶಕ್ಕೆ ಬರ್ತಾರೆ. ಬಂದ ನಂತರ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಜ್ಞಾನದ ಮೂಲಕ ಭಾರತೀಯ ಸಮಾಜಶಾಸ್ತ್ರಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು. ಯಾವಾಗ 1924ನೇ ಇಸ್ವಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ GS ಗುರಿಯರವರು ಆಯ್ಕೆಯಾಗಿ ಕಾರ್ಯವನ್ನು ಆರಂಭ ಮಾಡಿ ಸ್ಟಾರ್ಟ್ ಮಾಡ್ತಾರೋ ಆ ಕಾರಣದಿಂದ 1924ರಲ್ಲಿ ಮುಂಬೈ ಯೂನಿವರ್ಸಿಟಿಯಲ್ಲಿ ಸೋಶಿಯಾಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿಂದ GS ಗುರಿಯರನ್ನ
ಕೇಳ್ತಾರೆ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಆನ್ಸರ್ GS ಗುರಿಯೇ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಆನ್ಸರ್ ಆಗಸ್ಟ್ ಕಾಮ್. ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿದ್ರೆ ಆಗಸ್ಟ್ ಕಾಮ್. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ರೆ GS ಗುರಿಯೇ. ಇವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ. ಒಂದು ಮಾರ್ಕ್ಸ್ ಕೇಳ್ತಾರೆ, ಇಂಪಾರ್ಟೆಂಟ್, ಪರೀಕ್ಷೆ ಇಲ್ಲ. ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಇವರನ್ನ ಕರೀತಾರೆ. ಯಾಕಪ್ಪ ಅಂತ ಹೇಳಿದ್ರೆ 1924ನೇ ಇಸವಿಯಲ್ಲಿ ಇವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರಿಂದ ಇವರನ್ನ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಮುಂದುವರಿದ ತಮ್ಮ ಅಧ್ಯಯನದಲ್ಲಿ ಜಾತಿ ಜನಾಂಗಗಳ ಮೇಲೆ ತಮ್ಮ ಜಾತಿಯ ಉಗಮ, ತಮ್ಮ ಪ್ರಾದೇಶಿಕ ಜಾತಿಯ ಅಸ್ತಿತ್ವ, ಪ್ರಾದೇಶಿಕ ಜಾತಿಯ ಅಸ್ತಿತ್ವ, ಅದರ ಲಕ್ಷಣಗಳು, ಜಾತಿಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ. ಜಾತಿಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ. ಜಾತಿಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ. GS ಗುರಿಯವರು ಜಾತಿಯ ಬಗ್ಗೆ, ಜನಾಂಗಗಳ ಬಗ್ಗೆ, ಜಾತಿಯ ಉಗಮದ ಬಗ್ಗೆ, ಪ್ರಾದೇಶಿಕ ಜಾತಿಯ ಅಸ್ತಿತ್ವ ಮತ್ತು ಅದರ ಲಕ್ಷಣಗಳ ಬಗ್ಗೆ ಮೂಲಭೂತವಾಗಿರತಕ್ಕಂತಹ ಅಧ್ಯಯನವನ್ನು ಮಾಡ್ತಾರೆ. ಅಂದ್ರೆ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ವಿಶೇಷವಾಗಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ಸ್ ಅನ್ನು ಮಾಡುತ್ತೆ ಅಂದ್ರೆ ಅಕಾರ್ಡಿಂಗ್ ಟು GS ಗುರಿಯವರ ಪ್ರಕಾರ ಅವರು ಅಧ್ಯಯನವನ್ನು ಮಾಡ್ತಾರೆ ಭಾರತ ದೇಶದಲ್ಲಿ ಜಾತಿ, ಬೇರೆ ಬೇರೆ ಜನಾಂಗ, ಜಾತಿಯ ಉಗಮ ಹೇಗಾಯಿತು, ಪ್ರಾದೇಶಿಕ ಅಸ್ತಿತ್ವ ಹೇಗಿದೆ, ಈ ಭಾಗದಲ್ಲಿ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಈ ಎಲ್ಲ ಅಂಶಗಳ ಕುರಿತು ಜೊತೆಗೆ ಮುಂದುವರಿದ ಜಾತಿಯ ಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಸ್ಟ್ ಅಂತಕ್ಕಂತಹ ಜಾತಿಯ ಲಕ್ಷಣ. ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಜಾತಿಯ ಸಾಂಪ್ರದಾಯಿಕ ಲಕ್ಷಣ ಅಂತಕ್ಕಂಥದ್ದನ್ನ GS ಗುರಿಯವರು ಬರೀತಾರೆ. ಅಂದ್ರೆ ಜಾತಿ ಯಾವ್ಯಾವ ರೀತಿಯಾಗಿದೆ, ಸಮಾಜದ ಓಳು ಭಾಗ ಆಗಿದೆ, ಎಣಿ ಶ್ರೇಣಿ ವ್ಯವಸ್ಥೆಯನ್ನ, ಹಲವಾರು ಧಾರ್ಮಿಕ ಸಾಮಾಜಿಕವಾಗಿರ್ತಕ್ಕಂಥ ನಿರ್ಬಂಧಗಳನ್ನ, ಸವಲತ್ತುಗಳನ್ನ, ವಿವಾಹದ ಮೇಲೆ ನಿರ್ಬಂಧವನ್ನ, ಅದೇ ರೀತಿ ವೃತ್ತಿಯ ಮೇಲೆ ನಿರ್ಬಂಧವನ್ನ, ಹೀಗೆ ಪ್ರಮುಖವಾಗಿರ್ತಕ್ಕಂಥ ಜಾತಿಯ ಲಕ್ಷಣವನ್ನ ವಿವರಿಸ್ತಾರೆ. ಜೊತೆಗೆ ಜಾತಿಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ, ಅಂದ್ರೆ ಬ್ರಿಟಿಷರ ಆಳ್ವಿಕೆಯಿಂದ ಜಾತಿ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಿದೆ, ಏನು ಪರಿವರ್ತನೆ ಆಗಿದೆ ಅಂತಕ್ಕಂತಹ ಪ್ರಮುಖ ಅಂಶಗಳನ್ನಿಟ್ಟು ತನ್ನ ಅಧ್ಯಯನವನ್ನು ಫೋಕಸ್ ಮಾಡ್ತಾರೆ. GS ಗುರಿಯರವರ ಅಧ್ಯಯನದ ಪ್ರಮುಖವಾಗಿರ್ತಕ್ಕಂಥ ವಿಷಯ ಭಾರತೀಯ ಸಮಾಜದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಜಾತಿ, ಕ್ಯಾಸ್ಟ್ ಅಂತಕ್ಕಂಥದ್ದು ಹೆಂಗ್ ಬಂತು. ಅದೇ ರೀತಿ ಜನಾಂಗ, ಜಾತಿ ಮತ್ತು ಜನಾಂಗ, ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನೇ ಬರೀತಾರೆ. ಜನಾಂಗಗಳು ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಜನ ಒಂದೇ ಜನಾಂಗಕ್ಕೆ ಯಾಕೆ ಸೇರಿಲ್ಲ, ಯಾಕೆ ವೈವಿಧ್ಯಮಯವಾಗಿದೆ, ಅದ್ರ ಹಿನ್ನೆಲೆ ಏನು ಅಂತ ಅಧ್ಯಯನ ಮಾಡ್ತಾರೆ. ಜಾತಿಯ ಉಗಮ, ಜಾತಿ ಹೆಂಗ್ ಹುಟ್ಟುಕೊಳ್ತು, ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಜಾತಿ ಅಂತಕ್ಕಂಥ ಹೆಂಗ್ ಹುಟ್ಟುಕೊಳ್ತು. ಅದೇ ರೀತಿ ಪ್ರಾದೇಶಿಕ ಜಾತಿಯ ಅಸ್ತಿತ್ವ, ಸ್ಥಳೀಯವಾಗಿ ಜಾತಿ ಅಂತಕ್ಕಂಥದ್ದು ಯಾವ ರೀತಿ ಉಳ್ಕೊಂಡಿದೆ, ಅದರ ಲಕ್ಷಣ, ಜಾತಿಯ ಲಕ್ಷಣಗಳೇನು, ಅದೇ ರೀತಿ ಜಾತಿಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ ಏನತಕ್ಕಂಥ ವಿಚಾರವನ್ನು ಕುರಿತು ಸವಿಸ್ತಾರವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಗ್ರಂಥದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದನ್ನ ನಾವೆಲ್ಲರೂ ಕೂಡ ಕಾಣಬಹುದು. ಮುಂದುವರಿತಾ ಇಂದು ಯುರೋಪಿಯನ್ ಸಂಸ್ಕೃತಿಯ ಬಂಧುತ್ವವನ್ನು ಕುರಿತು, ಇಂದು ಯುರೋಪಿಯನ್ ಅಂದ್ರೆ ಇಂಡಿಯನ್ಸ್ ಮತ್ತು ಯುರೋಪಿಯನ್ ಸಂಸ್ಕೃತಿಯನ್ನ, ಇಂದು ಮತ್ತು ಯುರೋಪಿಯನ್ ಸಂಸ್ಕೃತಿಯನ್ನ ಕುರಿತು ಒಂದು ಗ್ರಂಥ ಬರೆದಿದ್ದಾರೆ. ಸಂಸ್ಕೃತಿಯನ್ನ, ಇಂದು ಯುರೋಪಿಯನ್ ಸಂಸ್ಕೃತಿಯನ್ನು ಕುರಿತು ಹಾಗೂ ಮತ್ತು ಬಂಧುತ್ವವನ್ನು ಕುರಿತು ತುಲನಾತ್ಮಕವಾಗಿ ಅಧ್ಯಯನವನ್ನು ಮಾಡಿ ಬಂಧುತ್ವವನ್ನು
ಕಂಪೇರ್ ಮಾಡಿ ತುಲನಾತ್ಮಕವಾಗಿ ಅಧ್ಯಯಿಸಿದ್ದಾರೆ. ಅದರ ಮೇಲೆ ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಹಿಂದೂ ಮತ್ತು ಯುರೋಪಿಯನ್ ಸಂಸ್ಕೃತಿಯನ್ನ ಮತ್ತು ಬಂಧುತ್ವವನ್ನು ಕುರಿತು ತುಲನಾತ್ಮಕವಾಗಿ ಕಂಪ್ಯಾರಿಟಿವ್ ಆಗಿ ಹೋಲಿಕೆಯನ್ನು ಮಾಡಿದ್ದಾರೆ. ಅಂದ್ರೆ ಭಾರತೀಯರ ಸಂಸ್ಕೃತಿ ಯಾವ ರೀತಿ ಇದೆ, ಯುರೋಪಿಯನ್ನರ ಸಂಸ್ಕೃತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನ ತುಲನಾತ್ಮಕವಾಗಿ ಅಧ್ಯಯನವನ್ನು ಮಾಡುವ ಮೂಲಕ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಒಂದು ಬುಕ್ ಅನ್ನು ಬರೆದಿದ್ದಾರೆ. ಅದರ ಬಗ್ಗೆ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಅಂಡ್ ಕಿನ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಅಂತ ಬರೆದಿದ್ದಾರೆ. ಫ್ಯಾಮಿಲಿ ಅಂಡ್ family and kin in Indo-European culture. Indo-European culture, family and kin in ಇಂಡೋ-ಯುರೋಪಿಯನ್ ಕಲ್ಚರ್ ಅಂತ ಹೇಳಿದ್ರೆ ಕುಟುಂಬ ಮತ್ತು ಬಂಧುತ್ವ ಇಂಡಿಯಾ ಹಿಂದೂ ಮತ್ತು ಏನು ಯುರೋಪಿಯನ್ ಕಲ್ಚರ್ ಅಲ್ಲಿ ಯಾವ ರೀತಿಯಾಗಿದೆ, ಫ್ಯಾಮಿಲಿ ಅಂದ್ರೆ ಕುಟುಂಬ, ಕಿನ್ ಅಂತ ಹೇಳಿದ್ರೆ ಬಂಧುತ್ವ, ಸಂಬಂಧಗಳು ಯಾವ ರೀತಿಯಾಗಿ ಇಂಡೋ ಮತ್ತು ಯುರೋಪಿಯನ್ ಕಲ್ಚರ್ ಭಾರತೀಯರಲ್ಲಿ ಯಾವ ರೀತಿ ಬಂಧುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಫ್ಯಾಮಿಲಿಗಳಿಗೆ ಆದ್ಯತೆಯನ್ನು ನೀಡಿದ್ದಾರೆ. ಅದೇ ರೀತಿ ಯುರೋಪಿಯನ್ ಅಲ್ಲಿ ಅಂದ್ರೆ ವಿದೇಶದಲ್ಲಿ ಬ್ರಿಟಿಷರ್ ನಾಡಲ್ಲಿ ಯಾವ ರೀತಿಯಾಗಿ ಬಂಧುತ್ವಕ್ಕೆ, ಸಂಬಂಧಗಳಿಗೆ, ಫ್ಯಾಮಿಲಿಗೆ, ಕುಟುಂಬಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮಹತ್ವವನ್ನು ನೀಡತಕ್ಕಂತಹ ಅಂಶವನ್ನು ಕುರಿತು ಭಾರತೀಯ ಸಮಾಜ ಹಾಗೂ ಸಂಸ್ಕೃತಿಯ ಹಿಂದಿನ ವಿಕಾಸವನ್ನು ತಿಳಿಯುವುದರ ಜೊತೆಗೆ ವರ್ತಮಾನದ ಭಾರತೀಯ ಸಾಮಾಜಿಕ ಸಮಸ್ಯೆಗಳು ಹಾಗೂ ತುಡಿತಗಳನ್ನು ವಿಶ್ಲೇಷಿಸಿದ್ದಾರೆ. ಅಂದ್ರೆ ಈ ಪ್ರೆಸೆಂಟ್ ಇರ್ತಕ್ಕಂಥದ್ದು, ಅದೇ ರೀತಿ ಕಳೆದ ಸಮಯದಲ್ಲಿ ಹಿಂದಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ, ಅದನ್ನ ಕುರಿತು GS ಗುರಿಯರ್ ಅವರು ತಮ್ಮ ಅಧ್ಯಯನದಲ್ಲಿ ಫ್ಯಾಮಿಲಿ ಅಂಡ್ ಕಿನ್ಶಿಪ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ಅಧ್ಯಯನವನ್ನು ಮಾಡಿ ತಿಳಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣಬಹುದು, ಗಮನಿಸಬಹುದು. ಮುಂದುವರಿತಾ ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಅಧ್ಯಯನವನ್ನು ಮಾಡಿ ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಅಧ್ಯಯನವನ್ನು ಮಾಡ್ತಾರೆ. ಅದರಲ್ಲಿ ದೇವತೆಗಳು ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಮುಂದುವರಿದ ಪ್ರಾಚೀನ ನಾಗರಿಕತೆಗಳು, ಸಾಧು ಸಂತರ ಪಾತ್ರಗಳು, ಸಾಧು ಸಂತರ ಪಾತ್ರಗಳ ಅಧ್ಯಯನವು ಅವರ ಸಂಸ್ಕೃತಿಯ ವಿಶ್ಲೇಷಣೆಯಲ್ಲಿ ಸೇರಿಕೊಂಡಿದೆ. GS ಗುರಿಯರ್ ಅವರು ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಅಧ್ಯಯನವನ್ನು ಮಾಡ್ತಾರೆ. ಅಂತ ಹೇಳಿದ್ರೆ ಗ್ರಾಮದಲ್ಲಿ ಇರತಕ್ಕಂತಹ ಸಂಸ್ಕೃತಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿರ್ತಕ್ಕಂತಹ ನಂಬಿಕೆ, ಸಂಪ್ರದಾಯ, ಆಚರಣೆ, ಕ್ರಿಯಾವಿಧಿಗಳನ್ನು ಹೊಂದಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗ್ರಾಮೀಣ ಸಂಸ್ಕೃತಿಯ ಅಧ್ಯಯನದಲ್ಲಿ ಏನದೇನು ಮಾಡ್ತಾರೆ, ದೇವತೆಗಳು, ನಾವು ನಂಬತಕ್ಕಂಥ ದೇವರು ದೇವತೆಗಳು, ಅವುಗಳ ಬಗ್ಗೆ ಪ್ರಾಚೀನ ನಾಗರಿಕತೆಗಳು ಅಂದ್ರೆ ಏನ್ಸಿಯಂಟ್ ಆಗಿರ್ತಕ್ಕಂತಹ ಹಳೆಯ ನಾಗರಿಕತೆ ಇದೆ, ಸಾಧು ಸಂತರ ಪಾತ್ರಗಳ ಅಧ್ಯಯನ ಅಂತಕ್ಕಂಥದ್ದು ಅವರ ಸಂಸ್ಕೃತಿಯ ವಿಶ್ಲೇಷಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಂಶ ಆಗಿದೆ. ಅವರು ಸಂಸ್ಕೃತಿಯ ಬಗ್ಗೆ ಅಧ್ಯಯನವನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾರೆ. ಯಾವುದ್ರ ಬಗ್ಗೆ ಅಂದ್ರೆ ದೇವತೆಗಳ ಬಗ್ಗೆ, ಪ್ರಾಚೀನ ನಾಗರಿಕತೆ ಬಗ್ಗೆ, ಸಾಧು ಸಂತರ ಜೀವನ ವಿಧಾನಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಮುಂದುವರಿತ ಭರತನಾಟ್ಯ ಹಾಗೂ ಅದರ ವೇಷಭೂಷಣಗಳ ಬಗೆಗೂ ಗುರಿಯರವರು ಬರೆದಿದ್ದಾರೆ. ಮುಂದುವರಿತ ರಜಪೂತ ಸಂಸ್ಕೃತಿ, ಶೇಕ್ಸ್ಪಿಯರ್, ಕಾಂಟ್, ಭಾರತದ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಗುರಿಯರವರು ಗಮನ ಹರಿಸಿದ್ದಾರೆ. ಅವರ ಒಟ್ಟಾರೆಯ ಕಾರ್ಯಕ್ಷೇತ್ರ ಅಂದ್ರೆ ಅವರು ಯಾವ ವಿಚಾರದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಅಧ್ಯಯನವನ್ನು ಮಾಡ್ತಾರಪ್ಪ ಅಂತ ಹೇಳಿದ್ರೆ
ವರ್ತಮಾನ ಕಾಲದಲ್ಲಿ ಹೀಗಿದೆ, ಭವಿಷ್ಯದಲ್ಲಿ ಈ ರೀತಿ ಆಗುತ್ತೆ ಅಂತಕ್ಕಂತಹ ಅಂಶವನ್ನ, ಪಿಕ್ಚರ್ ಅನ್ನ ನಮ್ಮ ಕಣ್ಣು ಮುಂದೆ ತರ್ತಕ್ಕಂತಹ ಪ್ರಯತ್ನಗಳು ಡಾಕ್ಟರ್ GS ಗುರಿಯರವರ ಅಧ್ಯಯನ ಮಾಡ್ತಕ್ಕಂಥದನ್ನ ನಾವು ಕಾಣಬಹುದು ಅಂತಕ್ಕಂಥದ್ದನ್ನ ತಿಳಿಬಹುದು. ಮುಂದುವರಿತಾ ಆದಿವಾಸಿಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ಆದಿವಾಸಿಗಳ ಅಭಿವೃದ್ಧಿಗೆ ಏನೇನು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ವಿಚಾರವನ್ನ ಕೆಲವೊಂದು ಸಾಮಾಜಿಕ ಚಿಂತಕರು ತಿಳಿಸ್ತಾರೆ. ಎಲ್ವಿನಿಯನ್ ಬೀರಿಯರ್ ಅಂತಕ್ಕಂಥವರು ಒಬ್ಬ ಚಿಂತಕ, ಬೀರಿಯರ್ ಎಲ್ವಿನ್ ಅಂತಕ್ಕಂಥ ಒಬ್ಬ ಚಿಂತಕ ಪ್ರತ್ಯೇಕತಾ ನೀತಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದಿವಾಸಿಗಳ ಅಭಿವೃದ್ಧಿಗೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರತ್ಯೇಕತಾ ನೀತಿಯನ್ನ, ಅಂದ್ರೆ ಆದಿವಾಸಿಗಳನ್ನ ಪ್ರತ್ಯೇಕವಾಗಿಟ್ಟು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳ್ತಾರೆ. ಬೀರಿನ್ ಎಲ್ವಿನ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕ, ಎಲ್ವಿನ್ ಅಂತಕ್ಕಂಥ ಒಬ್ಬ ಸಾಮಾಜಿಕ ಚಿಂತಕ ಆದಿವಾಸಿಗಳನ್ನ ಪ್ರತ್ಯೇಕವಾಗಿರೋದ್ರ ಮೂಲಕ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ GS ಗುರಿಯರ್ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅವರ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ GS ಗುರಿಯರ್ ಅವರ ಪ್ರಕಾರ ಸ್ವಂಗೀಕರಣ ನೀತಿಯನ್ನ ಅವ್ರನ್ನ ಪ್ರತ್ಯೇಕವಾಗಿ ಬಿಟ್ರೆ ಅವರ ಸಾಮಾಜಿಕ ಆಚರಣೆ ಮುಂದೊಂದು ದಿನ ನಮಗೆ ಸಾಮಾಜಿಕ ವ್ಯವಸ್ಥೆಗೆ ದೊಡ್ಡದಾಗುತ್ತೆ, ಸಮಸ್ಯೆ ಆಗುತ್ತೆ. ಹಾಗಾಗಿ ಅವ್ರನ್ನ ಸ್ವಂಗೀಕರಣ ಮಾಡ್ಕೋಬೇಕು, ಸ್ವಂಗೀಕರಣ ನೀತಿಯ ಮೂಲಕ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ ಅದನ್ನ ನೆಹರು ಅವರು ಕೊನೆಗೆ ಸಂದರ್ಭದಲ್ಲಿ ಅದನ್ನ ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನ ಮುಂದುವರಿತಾ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಸಂಘಟನೆಯನ್ನ ಆರಂಭ ಮಾಡ್ತಾರೆ. ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂಥದ್ದನ್ನ ಆರಂಭ ಮಾಡಿ ಅದರ ಮೂಲಕ ಸೋಷಿಯಾಲಜಿಕಲ್ ಬುಲೆಟಿನ್ ಅಂತಕ್ಕಂಥ ಪ್ರಕಟಣೆಯನ್ನು ಆರಂಭ ಮಾಡ್ತಾರೆ. ಸೋಷಿಯಾಲಜಿಕಲ್ ಬುಲೆಟಿನ್ಸ್ ಇಂಡಿಯನ್ ಸೋಷಿಯಾಲಜಿಕಲ್ ಬುಲೆಟಿನ್ಸ್ ಅಂತಕ್ಕಂತಹ ಒಂದು ಪ್ರಕಟಣೆಯನ್ನ ಆರಂಭ ಮಾಡ್ತಕ್ಕಂಥದ್ದನ್ನ ಕಾಣಬಹುದು. ಈ ಪ್ರಕಟಣೆ ಇವತ್ತು ಕೂಡ ಮುಂದುವರೆಕೊಂಡು ಈಗಲೂ ಕೂಡ ಸಮಾಜಶಾಸ್ತ್ರ ಸೇವೆಗೆ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ಡಾಕ್ಟರ್ GS ಗುರಿಯರ್ ಅವರು ನೀಡಿರ್ತಕ್ಕಂತಹ ಪ್ರಮುಖ ಕೊಡುಗೆಯಾಗಿ ಕಾಣಬಹುದು. ಡಾಕ್ಟರ್ GS ಗುರಿಯರ್ ಅವರು 1924ರಲ್ಲಿ ಸಮಾಜಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯವನ್ನು ಆರಂಭವನ್ನು ಮಾಡ್ತಾರೆ. ಅವರು ವಿಶೇಷವಾಗಿ ಭಾರತದಲ್ಲಿರತಕ್ಕಂಥ ಜಾತಿ, ಜನಾಂಗಗಳ ಬಗ್ಗೆ, ಜಾತಿಯ ಬಹುಮತದ ಬಗ್ಗೆ, ಪ್ರಾದೇಶಿಕ ಜಾತಿಯ ಅಸ್ತಿತ್ವದ ಬಗ್ಗೆ, ಅದರ ಲಕ್ಷಣಗಳ ಬಗ್ಗೆ, ಜೊತೆಗೆ ಬ್ರಿಟಿಷರ ಆಳ್ವಿಕೆ, ಜಾತಿಯ ಮೇಲೆ ಆಗಿರತಕ್ಕಂಥ ಪ್ರಭಾವದ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ವಿಶೇಷವಾಗಿ ಹಿಂದೂ ಮತ್ತು ಯುರೋಪಿಯನ್ ಕಲ್ಚರ್ ಅನ್ನ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ, ಅಂದ್ರೆ ಭಾರತ ದೇಶದಲ್ಲಿ ಬಂಧುತ್ವಕ್ಕೆ, ವಿವಾಹಕ್ಕೆ, ಕುಟುಂಬಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಮಹತ್ವವನ್ನು ಕೊಡ್ತಾರೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯಾವ ರೀತಿ ಬಂಧುತ್ವಕ್ಕೆ, ಸಂಬಂಧಗಳಿಗೆ, ಕೌಟುಂಬಿಕ ಆಚರಣೆಗಳಿಗೆ ಯಾವ ರೀತಿ ಮಹತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಫ್ಯಾಮಿಲಿ ಅಂಡ್ ಇನ್ ಇಂಡೋ ಯುರೋಪಿಯನ್ ಕಲ್ಚರ್ ಅಂತಕ್ಕಂತಹ ಒಂದು ಅಧ್ಯಯನವನ್ನು ಮಾಡಿ ಒಂದು ಗ್ರಂಥವನ್ನು ಬರೀತಾರೆ. ಇದು ತಮ್ಮ ಏನು ಕೀರ್ತಿಯನ್ನ ತಮ್ಮದೇ ಆಗಿರ್ತಕ್ಕಂತಹ ಒಂದು ಅವರ ಹೆಸರನ್ನ ಇನ್ನೂ ಉನ್ನತ ಅಂತ ಕಾಣುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿ ತಿಳಿಯಬಹುದು. ಮುಂದುವರೆದವರು ಗ್ರಾಮೀಣ ಅಧ್ಯಯನವನ್ನ, ನಮ್ಮ ದೇಶದಲ್ಲಿನ ಗ್ರಾಮೀಣ ಅಧ್ಯಯನವನ್ನ, ಗ್ರಾಮೀಣ ಸಂಸ್ಕೃತಿಯ ಬಗೆಗಿನ ಅಧ್ಯಯನವನ್ನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶದ ದೇವತೆಗಳ ಬಗ್ಗೆ, ಪ್ರಾಚೀನ ನಾಗರಿಕತೆಗಳ ಬಗ್ಗೆ, ಸಾಧು ಸಂತರ ಪಾತ್ರಗಳ ಅಧ್ಯಯನವನ್ನು ಮಾಡಿ ಅದರಲ್ಲಿ ಇರ್ತಕ್ಕಂತಹ ಸಂಸ್ಕೃತಿಯ ವಿಶ್ಲೇಷಣೆಯನ್ನು ಸೇರಿಸಿ ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಮುಂದುವರಿತಾ ಅವರು ಕೊನೆಯದಾಗಿ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅಂತಕ್ಕಂತಹ ಒಂದು ಸಂಘಟನೆಯನ್ನು ಆರಂಭ ಮಾಡಿ ಆ ಸಂಘಟನೆಯ ಮೂಲಕ ಸೋಷಿಯಾಲಜಿಕಲ್ ಬುಲೆಟಿನ್ಸ್ ಅಂತಕ್ಕಂತಹ ಒಂದು ಮುಖ್ಯಾಂಶಗಳನ್ನು ಬಿತ್ತರಿಸತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗ್ತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಘಟನಾವಳಿಗಳನ್ನ ಜನಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಅವರು ಗ್ರಂಥ ಕ್ಷೇತ್ರಕ್ಕೆ ಯಾವ ಪ್ರಮುಖ 4 ರಿಂದ 5 ಗ್ರಂಥಗಳನ್ನು ಬರೆದಿದ್ದಾರೆ. ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಪ್ರಮುಖ ಗ್ರಂಥ, ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ. ಎರಡನೇದಾಗಿ ಶೆಡ್ಯೂಲ್ಡ್ ಟ್ರೈಬ್ಸ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಕ್ಕಂತಹ ಗ್ರಂಥವನ್ನು ಬರೆದಿದ್ದಾರೆ. ಮೊದಲಾಗಿ ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ, ಎರಡನೇದಾಗಿ ಶೆಡ್ಯೂಲ್ಡ್ ಟ್ರೈಬ್ಸ್, ಮೂರನೇದಾಗಿ ವೇದಿಕ್ ಇಂಡಿಯಾ, ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ನಾಲ್ಕನೇದಾಗಿ ಭಾರತೀಯ ಸಾಧುಗಳು,
ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದು ಭಾರತೀಯ ಸಮಾಜಶಾಸ್ತ್ರದ ಸಂಸ್ಥಾಪಕನಾಗಿ ಡಾಕ್ಟರ್ ಜಿ.ಎಸ್. ಬುರಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಕ್ಯಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ, ಶೆಡ್ಯೂಲ್ಡ್ ಟ್ರೈಬ್ಸ್, ವೇದಿಕ್ ಇಂಡಿಯಾ, ಭಾರತೀಯ ಸಾಧುಗಳು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹರಾಗಿ ಭಾರತ ದೇಶದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂತಹ ಒಂದು ಶಾಖೆ ಉನ್ನತ ಹಂತವನ್ನು ತಲುಪಲಿಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಅವಿರತ ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡಿ, ಅಂದರೆ ನಮ್ಮ ದೇಶದ ಬಾಹುಳ್ಯಗಳಿದ್ದಾವೆ, ವಿವಿಧತೆ ಏನಿದೆ, ಜಾತಿ, ಜನಾಂಗ, ಸಂಪ್ರದಾಯ, ಸಂಸ್ಕೃತಿ, ಆಚರಣೆ ಪದ್ಧತಿಗಳು ಇವೆಲ್ಲವುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಗಮನವನ್ನು ಹರಿಸಿ ಅಧ್ಯಯನವನ್ನು ಮಾಡ್ತಾರೆ. ಇವುಗಳ ಉಗಮ ಯಾಕಾಯಿತು, ಇವುಗಳ ಪ್ರಾಮುಖ್ಯತೆ ಏನು, ಇವುಗಳಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಇವೆಲ್ಲವುಗಳನ್ನ, ಅದೇ ರೀತಿ ಗ್ರಾಮೀಣ ಜೀವನದಲ್ಲಿ ಬರ್ತಕ್ಕಂತಹ ದೇವತೆಗಳಾಗಿರ್ಬೋದು, ಪ್ರಾಚೀನ ನಾಗರಿಕತೆಗಳಾಗಿರ್ಬೋದು, ಸಾಧು ಸಂತರ ಆಚರಣೆಗಳಾಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸಿ ಅಧ್ಯಯನವನ್ನು ಮಾಡ್ತಾರೆ. ಜೊತೆಗೆ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ಇಂಡಿಯನ್ ಕಲ್ಚರನ್ನ ವೆಸ್ಟರ್ನ್ ಕಲ್ಚರನ್ನ ಕಂಪೇರ್ ಮಾಡೋದ್ರ ಮೂಲಕ ಇಂಡಿಯಾದಲ್ಲಿ ಫ್ಯಾಮಿಲಿ ಸಿಸ್ಟಮ್ ಯಾವ ರೀತಿಯಾಗಿದೆ, ಬಂಧುತ್ವಕ್ಕೆ ಏನು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ, ವಿದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಲಿಕ್ಕೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಗ್ರಂಥವನ್ನು ಅಧ್ಯಯನವನ್ನು ಮಾಡಿ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದನ್ನು ಕಾಣಬಹುದು. ಇಷ್ಟು ಸಮಾಜಶಾಸ್ತ್ರಕ್ಕೆ ಜಿ.ಎಸ್. ಬುರಿಯರವರ ಕೊಡುಗೆಗಳು. ಇನ್ನು ನೆಕ್ಸ್ಟ್ ಎರಡನೆಯ ಕೊಡುಗೆಯಾಗಿ ಎಂ.ಎನ್. ಶ್ರೀನಿವಾಸ್. ಎಂ.ಎನ್. ಶ್ರೀನಿವಾಸ್ ಅವರು ಸಮಾಜಶಾಸ್ತ್ರಕ್ಕೆ, ಸಮಾಜಶಾಸ್ತ್ರದ ಬೆಳವಣಿಗೆಗೆ ಯಾವ ರೀತಿಯಾಗಿರ್ತಕ್ಕಂತಹ ಕೊಡುಗೆಯನ್ನು ನೀಡಿರುವಂತಕ್ಕಂಥದ್ದನ್ನು ಈಗ ಅಧ್ಯಯನವನ್ನು ಮಾಡೋಣ. ಎಂ.ಎನ್. ಶ್ರೀನಿವಾಸ್ ಅವರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್, ಎಂ.ಎನ್. ಶ್ರೀನಿವಾಸ್, ಎಂ.ಎನ್. ಶ್ರೀನಿವಾಸ್ ಅವರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್. ಇವರು ಕರ್ನಾಟಕದವರು, ಕನ್ನಡಿಗರಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಮತ್ತು ವಿಶ್ವ ಸಮಾಜಶಾಸ್ತ್ರಜ್ಞರ ಸಾಲಲ್ಲಿ ಇವರ ಹೆಸರು ಅಜರಾಮರವಾಗಿ ಉಳಿತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಎಂ.ಎನ್. ಶ್ರೀನಿವಾಸ್ ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಏನಿದ್ದಾರೆ, ಇವರು ವಿಶ್ವ ಸಮಾಜಶಾಸ್ತ್ರ ವೇದಿಕೆಯಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ನೀಡಿ ಅವರ ಹೆಸರು ಸ್ಥಿರಚಾಯಿಯಾಗಿ ಯಾವತ್ತೂ ಕೂಡ ವರ್ಲ್ಡ್ ಸೋಶಿಯಾಲಜಿಕಲ್ ಲೀಸ್ಟ್ ಅಲ್ಲಿ ಅವರ ಹೆಸರು ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಅವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ, ಭಾರತದಲ್ಲಿ ಅಧ್ಯಯನವನ್ನು ಮಾಡಿ ಮುಂದುವರಿತಾ ಸಾಮಾಜಿಕ ಮಾನವ ಶಾಸ್ತ್ರಜ್ಞರಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ ಡಾಕ್ಟರ್ ಆಫ್ ಫಿಲಾಸಫಿ ಅಂದರೆ PhD ಪದವಿಯನ್ನು ಕೂಡ ಅಲ್ಲಿ ಪಡೆದಿದ್ದಾರೆ. ಅವರು ವಿಶೇಷವಾಗಿ ಸಾಹಿತ್ಯಿಕ ಅಧ್ಯಯನ ಅಂತ ಹೇಳಿದ್ರೆ ಬುಕ್ ನಾಲೆಜ್ ಅನ್ನ, ಬುಕ್ ವ್ಯೂ ಅನ್ನ, ಅಂದ್ರೆ ಗ್ರಾಂಥಿಕ ದೃಷ್ಟಿಕೋನಕ್ಕೆ ಬದಲಾಗಿ ಫೀಲ್ಡ್ ವರ್ಕ್. ಅವ್ರೇನ್ ಮಾಡ್ತಾರೆ, ಗ್ರಾಂಥಿಕ ದೃಷ್ಟಿಕೋನಕ್ಕೆ ಬದಲಾಗಿ ಫೀಲ್ಡ್ ವರ್ಕ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ನೀಡ್ತಾರೆ. ಅಥವಾ ಪ್ರಾಮುಖ್ಯತೆ ಕ್ಷೇತ್ರ ಕಾರ್ಯ ಅಧ್ಯಯನ, ಅಂದ್ರೆ ಒಂದು ಗ್ರಾಮ ಅಂತ ಹೇಳಿದ್ರೆ ಹೆಂಗಿದೆ ಅಂತ ಹೇಳಿ ಇಲ್ಲೇ ಕುತ್ಕೊಂಡು ಪುಸ್ತಕವನ್ನು ಓದಿ ಮಾಹಿತಿಯನ್ನು ಬರೀತಕ್ಕಂಥದ್ದಲ್ಲ. ಒಂದು ಗ್ರಾಮದ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂದ್ರೆ ಹೆಂಗೆ ಹೇಳ್ಬೇಕು, ಫೀಲ್ಡ್ ವರ್ಕ್ ಹೋಗ್ಬೇಕು, ಗ್ರಾಮದಲ್ಲಿ ಹೋಗ್ಬೇಕು. ಕೃಷಿ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಲ್ಲ. ಹಂಗಂತ ಹೇಳಿದ್ರೆ ಅಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರವನ್ನು ಫೀಲ್ಡ್ ವರ್ಕ್ಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನು ನೀಡಿರ್ತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರಾಗಿ ನಾವು ಅವರನ್ನ ಕಾಣಬಹುದು. ಅಂದ್ರೆ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಕೇವಲ ನಾವು ಲೈಬ್ರರಿನಲ್ಲಿ ಅಥವಾ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಪುಸ್ತಕವನ್ನು ಅಧ್ಯಯನ ಮಾಡಿದ್ರೆ ನಮಗೆ ಮಾಹಿತಿ ಸಿಗಲ್ಲ. ಹೆಂಗೆ ಆ ಮಾಹಿತಿ ಅಂತಕ್ಕಂಥದ್ದನ್ನ ಫೀಲ್ಡ್ ವರ್ಕ್ ಅನ್ನು ಮಾಡೋದ್ರ ಮೂಲಕ ನಿಗದಿತವಾಗಿರ್ತಕ್ಕಂತಹ ಕ್ಷೇತ್ರ ಕಾರ್ಯಕ್ಕೆ ಹೋಗಿ ಅಲ್ಲೇ ಮಾಹಿತಿಯನ್ನು ಸಂಗ್ರಹಿಸಿದ್ರೆ ಮಾತ್ರ ನಮಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ ಅಂತಕ್ಕಂಥ ಅಂಶವನ್ನು ತಿಳಿಸ್ತಾರೆ. ಇವರು ತಾವೊಂದು ಗ್ರಂಥವನ್ನು ಬರೀತಾರೆ, ರಿಲಿಜಿಯನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಗ್ರೂಪ್ಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಕೊಡವರಲ್ಲಿ ಧರ್ಮ ಮತ್ತು ಸಮಾಜ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಆ ಅಧ್ಯಯನ ಅಂತಕ್ಕಂಥದ್ದು ಅವರ ಏನು ಆ ಕ್ಷೇತ್ರ ಕಾರ್ಯ ಚಟುವಟಿಕೆ ಅಂತಕ್ಕಂಥದ್ದು ಅವರ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಉಳಿತಕ್ಕಂತಹ ಒಂದು ಕೊಡುಗೆಯಾಗಿ ಅವರ ಹೆಸರನ್ನು ಉಳಿಸ್ತಕ್ಕಂಥದ್ದನ್ನು ಕಾಣಬಹುದು. ರಿಲಿಜಿಯನ್ ಅಂಡ್ ಸೊಸೈಟಿ ಅಮಾಂಗ್ ದಿ ಗ್ರೂಪ್ಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಕೊಡವರಲ್ಲಿ ಧರ್ಮ ಮತ್ತು ಸಮಾಜ, ದಕ್ಷಿಣ ಭಾರತದ ಕೊಡವರಲ್ಲಿ ಧರ್ಮ ಮತ್ತು ಸಮಾಜ, ಈ ಗ್ರಂಥ, ಈ ಅಧ್ಯಯನ ಅಂತಕ್ಕಂಥದ್ದೇನೆ ಅವರ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಅವರ ಹೆಸರನ್ನ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಉಳಿತಕ್ಕಂತಹ ಕೊಡುಗೆಯಾಗಿ ನೀಡಿತು. ಮುಂದುವರಿತಾ ಅವರು ಸಮಾಜಶಾಸ್ತ್ರದಲ್ಲಿ ಹೊಸ ಪರಿಕಲ್ಪನೆಗಳನ್ನ ಆವಿಷ್ಕಾರ ಮಾಡ್ತಾ ಹೋದ್ರು, ಶೋಧನೆ ಮಾಡ್ತಾ ಹೋದ್ರು, ಪರಿಚಯಿಸ್ತಾ ಹೋದ್ರು. ಏನಪ್ಪಾ ಅಂತ ಹೇಳಿದ್ರೆ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಬ್ರಾಹ್ಮಣೀಕರಣ
ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವತಂತ್ರ ಚಳವಳಿಯಲ್ಲಿ ಪಾಶ್ಚಾತ್ಯೀಕರಣ ಪ್ರಕ್ರಿಯೆ ಅನ್ನೋದು ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಮುಂದುವರಿತಾ ಅವರು ತಮ್ಮ ಸೇವಾವಧಿಯ ಕೊನೆಯಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಂತಕ್ಕಂತಹ ಒಂದು ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವರು ತಮ್ಮ ಸೇವಾವಧಿಯ ಕೊನೆಯಲ್ಲಿ ಬೆಂಗಳೂರಿನ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ, ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಂತಕ್ಕಂತಹ ಒಂದು ಫೋರಂ ಅನ್ನ, ಒಂದು ವೇದಿಕೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಎಂ.ಎನ್. ಶ್ರೀನಿವಾಸ್ ಹಲವು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಸಮಾಜಶಾಸ್ತ್ರ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ಸ್ಕಾಲರ್ ಆಗಿರ್ತಕ್ಕಂತಹ ಎಂ.ಎನ್. ಶ್ರೀನಿವಾಸ್ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ತಮ್ಮ ಸೇವಾವಧಿಯ ಕೊನೆಯಲ್ಲಿ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತಕ್ಕಂತಹ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತಕ್ಕಂತಹ ಒಂದು ಇನ್ಸ್ಟಿಟ್ಯೂಷನ್ ಒಂದು ನಿರ್ದೇಶಕರಾಗಿ, ಒಬ್ಬ ಡೈರೆಕ್ಟರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ತಮ್ಮ ಸೇವಾವಧಿಯ ಕೊನೆಯಲ್ಲಿ ಅವರು ಅಲ್ಲಿ ಇಂಡಿಯನ್ ಸೋಷಿಯಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸೋಷಿಯಾಲಜಿಕಲ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತಕ್ಕಂತಹ ಒಂದು ಇನ್ಸ್ಟಿಟ್ಯೂಷನ್ ನಿರ್ದೇಶಕರಾಗಿ ಡೈರೆಕ್ಟರ್ ಆಗಿ ಎಂ.ಎನ್. ಶ್ರೀನಿವಾಸ್ ಅವರು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರನ್ನ, ತಮ್ಮ ಖ್ಯಾತಿಯನ್ನು, ತಮ್ಮ ಪ್ರಖ್ಯಾತಿಯನ್ನ ಈ ಅಧ್ಯಯನದಿಂದ ಪಡ್ಕೊಳ್ತಾರೆ. ಅವರು ಭಾರತೀಯ ಸಮಾಜದಲ್ಲಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನ, ಪರಿವರ್ತನೆಗಳನ್ನ, ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಬ್ರಾಹ್ಮಣೀಕರಣ, ಪ್ರಬಲ ಜಾತಿಗಳು ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪರಿಕಲ್ಪನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇಂಡಿಯನ್ ಸೊಸೈಟಿ ಹಂಗೆ ಇಲ್ಲ, ಚೇಂಜ್ ಆಗ್ತಿದೆ, ಬದಲಾಗ್ತಿದೆ. ಹೆಂಗೆ ಚೇಂಜ್ ಆಗ್ತಿದೆ ಅಂದ್ರೆ ಸಂಸ್ಕೃತೈಸೇಷನ್, ಸಂಸ್ಕೃತಾನುಕರಣ, ವೆಸ್ಟರ್ನೈಸೇಷನ್, ಪಾಶ್ಚಾತ್ಯೀಕರಣ, ಬ್ರಾಹ್ಮಣೀಕರಣ, ಡಾಮಿನೆಂಟ್ ಕ್ಯಾಸ್ಟ್, ಪ್ರಬಲ ಜಾತಿಗಳು, ಈ ರೀತಿಯಾಗಿರ್ತಕ್ಕಂತಹ ಪರಿಕಲ್ಪನೆಗಳಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಚೇಂಜ್ ಆಗ್ತಿದೆ, ಬದಲಾವಣೆ ಆಗ್ತಿದೆ, ಪರಿವರ್ತನೆ ಆಗ್ತಿದೆ ಅಂತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಅವರು ತಮ್ಮ ಸೇವಾವಧಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಶಸ್ತಿಗಳನ್ನ, ಪುರಸ್ಕಾರಗಳನ್ನ, ಸನ್ಮಾನಗಳನ್ನ ಗಳಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಅವರು ತಮ್ಮ ಸೇವಾವಧಿಯ ಕೊನೆಯಲ್ಲಿ ಈ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಆರಂಭ ಮಾಡಿ ಬೆಂಗಳೂರಲ್ಲಿ ಆ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಇಷ್ಟು ಎಂ.ಎನ್. ಶ್ರೀನಿವಾಸ್ ಸಮಾಜಶಾಸ್ತ್ರ ಕ್ಷೇತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳು. ಇನ್ನು ಗ್ರಂಥಗಳು ಏನು ಬರ್ತದೆ ಅಂತ ಹೇಳಿದ್ರೆ ಇಂಡಿಯನ್ ವಿಲೇಜಸ್ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ರಿಮೆಂಬರ್ ವಿಲೇಜ್ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ರಿಮೆಂಬರ್ ವಿಲೇಜ್ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಕ್ಯಾಸ್ಟ್ ಇನ್ ಮಾಡರ್ನ್ ಇಂಡಿಯಾ, ಕ್ಯಾಸ್ಟ್ ಇನ್ ಮಾಡರ್ನ್ ಇಂಡಿಯಾ and other essays ಅಂತ ಬರೆದಿದ್ದಾರೆ. and other essays, ಅಂತಕ್ಕಂಥ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನ ಎಂ.ಎನ್. ಶ್ರೀನಿವಾಸ್ ಬರೆದಿರ್ತಕ್ಕಂಥದ್ದನ್ನ ಕಾಣಬಹುದು. ಎಂ.ಎನ್. ಶ್ರೀನಿವಾಸ್ ಭಾರತೀಯ ಸಮಾಜಶಾಸ್ತ್ರಕ್ಕೆ ಏನೇನು ಕೊಡುಗೆಯನ್ನು ಕೊಟ್ಟರಪ್ಪ ಅಂತ ಹೇಳಿದ್ರೆ, ಅವರು ನಮ್ಮ ದೇಶದಲ್ಲಿ ಅಧ್ಯಯನವನ್ನು ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡಿ PhD ಪದವಿಯನ್ನು ಪಡ್ಕೊಂಡು ಭಾರತ ದೇಶಕ್ಕೆ ವಾಪಸ್ ಬಂದು ಇವರು ಗ್ರಾಂಥಿಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಿಲ್ಲ. ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕ್ಷೇತ್ರ ಕಾರ್ಯ ಅಧ್ಯಯನ, ಫೀಲ್ಡ್ ವರ್ಕ್ಗೆ ವಿಶೇಷವಾಗಿರ್ತಕ್ಕಂತಹ ಗಮನವನ್ನು ನೀಡಿದರು. ಅವರು ಅಧ್ಯಯನವನ್ನು ಮಾಡಿ ಬರತಕ್ಕಂಥ ಗ್ರಂಥ ಇದೆ ದಕ್ಷಿಣ ಭಾರತದ ಕೊಡವರಲ್ಲಿ ಧರ್ಮ ಮತ್ತು ಸಮಾಜ ಅಂತಕ್ಕಂತಹ ಒಂದು ಅಧ್ಯಯನ. ಅವರ ಹೆಸರನ್ನ ಜಾಗತಿಕ ಮಟ್ಟದಲ್ಲಿ, ಜಾಗತಿಕ
ಸಮಾಜಶಾಸ್ತ್ರಜ್ಞರ ಹೆಸರಲ್ಲಿ ಉಳಿಲಿಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಧ್ಯಯನವಾಗಿ ನಾವು ಕಾಣಬಹುದು. ಅವರು ಮುಂದುವರಿತಾ ಸಮಾಜಶಾಸ್ತ್ರದಲ್ಲಿ ಅಂದ್ರೆ ಸಾಮಾಜಿಕ ವ್ಯವಸ್ಥೆಯಾಗಿರ್ತಕ್ಕಂಥ ಬದಲಾವಣೆಯನ್ನ ಅಧ್ಯಯನ ಮಾಡ್ತಾ ಹೊಸ ಹೊಸ ಪರಿಕಲ್ಪನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ಪ್ರಬಲ ಜಾತಿಗಳು ಅಂತಕ್ಕಂತಹ ಹೊಸ ಪರಿಕಲ್ಪನೆಗಳನ್ನ ಎಂ.ಎನ್. ಶ್ರೀನಿವಾಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೊಸ ಗಣ್ಯರು ಎಂಬ ಪರಿಕಲ್ಪನೆ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ಪಡ್ಕೊಳ್ತು. ಅಂದ್ರೆ ಭಾರತೀಯ ಸಮಾಜದ ಮುಂದುವರೆದಿರ್ತಕ್ಕಂಥ ಜನ, ಅಪ್ಗ್ರೇಡೆಡ್ ಆಗಿರ್ತಕ್ಕಂಥ ಜನ ಏನಿದ್ದಾರೆ ಅವರು ಪಾಶ್ಚಾತ್ಯೀಕರಣಕ್ಕೊಳಗಾಗಿ ಸ್ವತಂತ್ರ ಚಳವಳಿಯಲ್ಲಿ ಹೊಸ ಗಣ್ಯರು ಅಂತಕ್ಕಂತಹ ಒಂದು ವರ್ಗವನ್ನ ಸೃಷ್ಟಿ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥದನ್ನ ಕಾಣಬಹುದು. ಅವರ ಸೇವಾವಧಿಯ ಕೊನೆಯಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಅಂತಕ್ಕಂಥ ಸಂಸ್ಥೆಯನ್ನ ಬೆಂಗಳೂರಲ್ಲಿ ಆರಂಭವನ್ನು ಮಾಡಿ ಆ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದನ್ನ ಕಾಣಬಹುದು. ಮುಂದುವರಿದ ಗ್ರಂಥ ಸಾಹಿತ್ಯಕ್ಕೆ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳನ್ನು ಬರೆದಿದ್ದಾರೆ. ಮೊದಲಾಗಿ ಇಂಡಿಯನ್ ವಿಲೇಜಸ್ ಅಂತಕ್ಕಂಥ ಗ್ರಂಥ ಬರೆದಿದ್ದಾರೆ. ಎರಡನೇದಾಗಿ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ. ಮೂರನೇದಾಗಿ ರಿಮೆಂಬರ್ ವಿಲೇಜ್ ಅಂತಕ್ಕಂತಹ ಗ್ರಂಥವನ್ನು ಬರೆದಿದ್ದಾರೆ. ನಾಲ್ಕನೇದಾಗಿ ಕ್ಯಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಅಂಡ್ ಅದರ್ ಎಸೆಸ್ ಅಂತಕ್ಕಂತಹ ಗ್ರಂಥವನ್ನ ಡಾಕ್ಟರ್ ಎಂ.ಎನ್. ಶ್ರೀನಿವಾಸ್ ಅವರು ತಮ್ಮ ಗ್ರಂಥ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥದನ್ನ ಕಾಣಬಹುದು. ಇಷ್ಟು ಡಾಕ್ಟರ್ ಜಿ.ಎಸ್. ಕುರಿಯರ್ ಅವರು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹರಾಗಿ ನೀಡಿರ್ತಕ್ಕಂಥ ಕೊಡುಗೆಗಳು. ಜೊತೆಗೆ ಎಂ.ಎನ್. ಶ್ರೀನಿವಾಸ್ ಅವರು ಸಮಾಜಶಾಸ್ತ್ರಕ್ಕೆ ನೀಡಿರ್ತಕ್ಕಂತಹ ಪ್ರಮುಖ ಕೊಡುಗೆಗಳಾಗಿ ಕಾಣಬಹುದು. ನಂತರದ ತರಗತಿಯಲ್ಲಿ ಇರಾವತಿ ಕರ್ವೇರವರು ಹಾಗೂ ಎ.ಆರ್. ದೇಸಾಯಿ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಂತರದ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ.